ಈ ಗಾಡಿ ಬಂದ್ಬಿಟ್ಟು 250cc ಗೆ ಕನ್ವರ್ಟ್ ಮಾಡಿದಿರಿ ನೋಡಿ. ರಾಕೆಟ್ ತರ ನುಗ್ತಾ ಇದೆ ಗಾಡಿ. ಗೇರ್ ಹಂಗೆ ಟಾಪ್ ಅಂತ ಚೇಂಜ್ ಮಾಡ್ಬಿಟ್ಟು ಎಕ್ಸಿಲೇಟರ್ ಕೊಟ್ರೆ ಈ ಗಾಡಿ ಸಡನ್ ಆಗಿ ನೋಡಿದ್ರೆ ಝೆಡ್ ತರ ಕಾಣಿಸುತ್ತೆ. ಆದ್ರೆ ಈ ಗಾಡಿ ಬಂದ್ಬಿಟ್ಟು ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದ್ರೆ ದ ಫಾದರ್ ಆಫ್ ಅಪಾಚಿ ಫಿಯಾರೋ. ನೋಡಿ ಏನ್ ಸಕ್ಕದಾಗಿ ಕಾಣಿಸ್ತದೆ. ಈ ಗಾಡಿನ ಯಾಕೆ ಫಾದರ್ ಆಫ್ ಅಪಾಚಿ ಅಂತಾರಂದ್ರೆ ಅಪಾಚಿ ಬರಕ್ ಮೇನ್ ರೀಸನ್ ಬಂದ್ಬಿಟ್ಟು TVS ಸುಜುಕಿ ಫಿಯಾರೋನೇ ಆಗಿತ್ತು. ಇವಾಗ ಹೆಂಗೆ CD100 ಇಂದ ಸ್ಪ್ಲೆಂಡರ್ ಹೆಂಗ್ ಬಂತೋ ಅದೇ ತರ ಅಪಾಚಿ TVS ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದು. ಫಿಯಾರೋ ಕ್ಲಿಕ್ ಆಗಿದ್ದಕ್ಕೇನೆ ಅಪಾಚಿ ಅಂತ ಒಂದು ಗಾಡಿನ ತಗೊಂಡ್ ಬಂದಿದ್ದವರು. ಇದ್ರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 147cc 12 bhp ಮತ್ತೆ 10.5 Nm ಟಾರ್ಕ್ ಕೊಡುತ್ತೆ. ಆದ್ರೆ ಈ ಗಾಡಿ ಬಂದ್ಬಿಟ್ಟು 250cc ಗೆ ಕನ್ವರ್ಟ್ ಮಾಡಿದಿರಿ. ಕ್ರೇಜಿ ಆಗಿದೆ ಪವರ್ ಮಾತ್ರ ಈ ಗಾಡಿಯಲ್ಲಿ. ಗಾಳಿ ಹೇಳ್ತೇಳಲ್ವಾ ಅದೇ ಫೀಲಿಂಗ್ ಬರ್ತಾ ಇದೆ ಈ ಗಾಡಿ ಓಡಿಸಿದ್ರೆ ಮಾತ್ರ. ಈ ಗಾಡಿಯಲ್ಲಿ ಮೀಟರ್ ಇಲ್ಲ, ಮೀಟರ್ ಇದ್ದಿದ್ರೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ಅಂತ ನೋಡ್ಬೋದಾಗಿತ್ತು. ಈ ಗಾಡಿ ಸಡನ್ ಆಗಿ ನೋಡಿದ್ರೆ ಝೆಡ್ ತರ ಕಾಣಿಸುತ್ತೆ. ಆದ್ರೆ ಈ ಗಾಡಿ ಬಂದ್ಬಿಟ್ಟು ಫಿಯಾರೋ. ಈ ಗಾಡಿಯಲ್ಲಿ ಏನೇನ್ ಚೇಂಜ್ ಮಾಡಿಸಿದೀನಿ ಅಂತ ಒಂದೊಂದೇ ಹೇಳ್ತೀನಿ ನೋಡಿ. ಸಿಕ್ಕಾಪಟ್ಟೆ ಮಾಡಿಫೈ ಮಾಡಿದಿರಿ ಗಾಡಿಗೆ. ಇಂಜಿನ್ ಇಂದ ಬಾಡಿ ವರ್ಗು A to Z ಎಲ್ಲ ಚೇಂಜ್ ಮಾಡಿ ಹಾಕಿದಿರಿ. ಪವರ್ ಮಾತ್ರ ಈ ಗಾಡಿಯಲ್ಲಿ ಕ್ರೇಜಿ ಆಗಿ ಮಾಡಿದಿರಿ. ಇದ್ರಲ್ಲಿ ಬಂದ್ಬಿಟ್ಟು ಡಬಲ್ ಕ್ರಾಡಲ್ ಫ್ರೇಮ್ ಕೊಟ್ಟಿದ್ದಾರೆ. ಅದರಿಂದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ತುಂಬಾ ಜನ ವೀಲಿ ಮಿಷಿನ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರಲ್ಲಿ ವೀಲಿಂಗ್ ಮಾಡ್ತಾರೆ. ವೆಯ್ಟ್ ಲೆಸ್ ಇರೋದ್ರಿಂದ, ಬ್ಯಾಲೆನ್ಸ್ ಇರೋದ್ರಿಂದ ಈ ಗಾಡಿ ಓಡ್ಸಕ್ ಮಾತ್ರ ಕ್ರೇಜಿ ಆಗಿದೆ ಗುರು. ಇಲ್ಲಿ ಔಟರ್ ಲುಕ್ ಅಲ್ಲಿ ಏನೇನ್ ಚೇಂಜ್ ಮಾಡಿದೀರ ಅಂದ್ರೆ ಫಸ್ಟ್ ಬಂದ್ಬಿಟ್ಟು RXZ ಮಾಸ್ಕ್ ಹಾಕಿದಿರಿ. ಆಮೇಲೆ ಗ್ಲಾಡಿಯೇಟರ್ದು ಮಡ್ಗಡು, ಆಮೇಲೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದಿರಿ. ಆಮೇಲೆ ಮಿಕ್ಕಿದೆಲ್ಲ ಇಂಜಿನ್ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಮಾಡಿದಿರಿ. ಇಂಜಿನ್ ಅಲ್ಲಿ ಏನೇನ್ ಚೇಂಜ್ ಮಾಡಿದಿರಿ ಅಂತ ಹೇಳ್ತೀನಿ ನೋಡಿ. ಇಂಜಿನ್ ಅಲ್ಲಿ ಏನೇನ್ ಚೇಂಜ್ ಮಾಡಿದಿರ ಅಂದ್ರೆ RTR 180 ಹೆಡ್ ಬೋರ್, ಆಮೇಲೆ ಕ್ರ್ಯಾಂಕು, ಆಮೇಲೆ RX ಇಂಪೋರ್ಟರ್ ಕಾರ್ಬೊರೇಟರ್ ಹಾಕ್ಸಿದಿರಿ ನೋಡಿ. ಇದಕ್ಕೆ 1999 2000 ಅಲ್ಲಿ ಬಂದ್ಬಿಟ್ಟು TVS ಮತ್ತೆ ಸುಜುಕಿ ಅವರು ಕೊಲ್ಯಾಬ್ ಆಗ್ತಾರೆ. ತುಂಬಾ ಗಾಡಿ ಬಿಟ್ಟಿದ್ರು. ಅದರಲ್ಲಿ ಸುಜುಕಿ ಫಿಯಾರೋ ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ 4 ಸ್ಟ್ರೋಕ್ ಗಾಡಿಯಲ್ಲಿ TVS ಫಿಯಾರೋನ ಬಿಟ್ರು. ಈ ಗಾಡಿ ಬಿಟ್ಟಾಗ ಮಾತ್ರ ಸಿಕ್ಕಾಪಟ್ಟೆ ಸೇಲ್ ಆಯ್ತು. ಸಿಕ್ಕಾಪಟ್ಟೆ ಜನ ಈಸ್ಕೊಂಡ್ರು ಈ ಗಾಡಿನ. ಸಿಕ್ಕಾಪಟ್ಟೆ ಜನ ಲೈಕ್ ಮಾಡಿದ್ರು ಈ ಗಾಡಿನ. ಅಷ್ಟು ಸಕ್ಕದಾಗಿತ್ತು. ಅದಾಗಿದ್ ಸ್ವಲ್ಪ ವರ್ಷಕ್ಕೆ TVS ಮತ್ತೆ ಸುಜುಕಿ ಅವ್ರು ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಇಂದ ಆಚೆ ಬರ್ತಾರೆ. ಆಮೇಲೆ ಫಿಯಾರೋ F2 ಫಿಯಾರೋ FX ಎಲ್ಲ ಬಿಟ್ರು. ಆ ಗಾಡಿ ಎಲ್ಲ ಅಷ್ಟೊಂದು ಓಡಿಲ್ಲ. ಈ ಗಾಡಿ ನೇಮ್ ಮಾಡಿತ್ತು ನೋಡಿ. ಈ ಗಾಡಿ ನೇಮ್ ಮಾಡಿರೋ ತರ ಪಾರ್ಟ್ನರ್ಶಿಪ್ ಅಲ್ಲಿ ಯಾವ ಗಾಡಿನೂ ನೇಮ್ ಮಾಡಿರ್ಲಿಲ್ಲ. ಸಕ್ಕದಾಗಿ ಓಡ್ತು ಈ ಗಾಡಿ. ಅದಕ್ಕೆ ಫಿಯಾರೋದಲ್ಲಿ D5 ಲಾಜಿಕ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಫಿಯಾರೋ ಬಗ್ಗೆ ರಿವ್ಯೂ ಮಾಡೋದೇ ವೇಸ್ಟ್. D5 ಲಾಜಿಕ್ ಅಂದ್ರೆ ಬಂದ್ಬಿಟ್ಟು ಡಿಜಿಟಲ್ ಫ್ಯೂಲ್ ಇಂಜೆಕ್ಷನ್ ಅಂತ. ಡಿಜಿಟಲ್ ಫ್ಯೂಲ್ ಇಂಜೆಕ್ಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಕಾರ್ಬೊರೇಟರ್ ಒಳಗಡೆ ಫ್ಲೋ ಇರ್ಲಿಲ್ಲ, ಡಯಾಫ್ರೇಮ್ ಇತ್ತು. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮಾತ್ರ ಇಂಜಿನ್ ಒಳಗಡೆ ಇದ್ದಿದ್ದ ಪ್ರೆಷರ್ ನ ಕ್ಯಾಲ್ಕುಲೇಟ್ ಮಾಡಿ ಡಯಾಫ್ರೇಮ್ ಆಸಿಲೇಟ್ ಆಗ್ತಾ ಇತ್ತು. ಇದ್ರ ಬೇಸಿಸ್ ಇಂದ ಕಾರ್ಬೊರೇಟರ್ ಇಂದ ಫ್ಯೂಲ್ ಹೋಗ್ತಾ ಇತ್ತು. ಇದೇ D5 ಲಾಜಿಕ್ ಕಾನ್ಸೆಪ್ಟ್ ಆಗಿತ್ತು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಗಾಡಿಯಲ್ಲಿ ಪೇಂಟ್ ಮಾಡಿಸಿರೋದು ಬಂದ್ಬಿಟ್ಟು ಪರ್ಲ್ ವೈಟ್ ಕಲರ್ ಮತ್ತೆ ಪಿಂಕ್ ಕಲರ್ ಶೇಡ್ ನೋಡಿ. ಅಲ್ಲಲ್ಲಿ ಪಿಂಕ್ ಕಾಣಿಸುತ್ತೆ ಒಂಥರ ಶೇಡು. ಬಿಸ್ಲಲ್ಲಿ ಮಾತ್ರ ಕ್ರೇಜಿಯಾಗಿ ಕಾಣಿಸುತ್ತೆ ಗುರು ಇದ್ರಲ್ಲಿರೋ ಪೇಂಟ್ ಮಾತ್ರ. ಓಡ್ಸಕ್ ಮಾತ್ರ ಗುರು ಸೂಪರ್ ಕಂಫರ್ಟಬಲ್ ಆಗಿದೆ. ಸೀಟಿಂಗ್ ಪೋಸ್ಚರ್ ಕೂಡ ಅಷ್ಟೇ ಸಕ್ಕದಾಗಿದೆ. ಒಂಥರ ಆರಾಮಾಗಿ ಹೋಗ್ಬೋದು. ಈ ಗಾಡಿ ಹೆಂಗಂದ್ರೆ ನೀವು ಸಿಟಿಗಾದ್ರೂ ಎತ್ಕೊಳ್ಳಿ ಬರುತ್ತೆ, ಲಾಂಗ್ ಡ್ರೈವ್ ಆದ್ರೂ ಎತ್ಕೊಳ್ಳಿ ಬರುತ್ತೆ, ಅಂಗಡಿ ಹೋಗ್ಬೇಕು ಎತ್ಕೊಳ್ಳಿ ಬರುತ್ತೆ, ನೀವು ಎಲ್ಲಿ ಹೋಗ್ತಿರೋ ಎಲ್ಲಾ ಕಡೆ ಬರುತ್ತೆ ಈ ಗಾಡಿ. ಒಂಥರ ಅಷ್ಟು ಕಂಫರ್ಟಬಲ್ ಗಾಡಿ ಇದು. ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು 2 18 ಇಂಚ್ ವೀಲ್ಸ್, ಆಮೇಲೆ ಮೆಗಾ ಪವರ್ದು ಟೈರ್ ಹಾಕ್ಸಿದಿರ್ ನೋಡಿ. ಎಷ್ಟು ಚಿಕ್ಕದಾಗಿ ಕಾಣಿಸ್ತದೆ ನೋಡಿ. ಇಷ್ಟಿದೆ, ಸೈಕಲ್ ಟೈರ್ ತರ ಇದೆ. ಇದ್ರಲ್ಲಿರೋ ಬ್ರೇಕ್ಸ್ ಬಂದ್ಬಿಟ್ಟು 2 ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಬ್ರೇಕ್ಸ್ ಅಷ್ಟೇ ಸಕ್ಕದಾಗಿ ಹಿಡಿಯುತ್ತೆ ನೋಡಿ. ಆ ಟೈಮಲ್ಲಿ ಬಿಡ್ತಾ ಇದೀವಿ ಲೆಜೆಂಡ್ರಿ ಗಾಡಿಗಳೇ ಬೇರೆ ಲೆವೆಲ್ ನೋಡಿ. ಈ ತರ ಫಿಯಾರೋ, RX100, CD100 ಈ ತರ ಗಾಡಿ ಎಲ್ಲ ಸಕ್ಕದಾಗಿರ್ತಾ ಇತ್ತು ಓಡ್ಸಕ್ಕೆ. ಇವಾಗ ಬರೋ ಮಾರ್ಕೆಟ್ ಅಲ್ಲಿ ಗಾಡಿಗಳು ನೋಡಿದ್ರೆ ಓಡ್ಸಕ್ ಕೂಡ ಮನ್ಸು ಬರಲ್ಲ ಗುರು. ಈ BS6 ನಾಮ್ಸ್ ಇಂದ ಗಾಡಿ ಒಂಥರ ಸೌಂಡು ಇಲ್ಲ, ಏನು ಒಂಥರ ಓಡ್ಸಕ್ಕೆ ಮನ್ಸು ಬರಲ್ಲ. ಈ ಗಾಡಿಯಲ್ಲಿ ಬರೋ ಮಜಾಗಳೆಲ್ಲ ಆ ಗಾಡಿಯಲ್ಲಿ ಬರಲ್ಲ. ಮತ್ತೆ ಸ್ಟಾಕ್ ಅಲ್ಲಿರೋ ಹೆಡ್ಲೈಟ್ ಅಲ್ಲೇ ಇಂಡಿಕೇಟರ್ ಇಂಟಿಗ್ರೇಟ್ ಆಗಿರುತ್ತೆ. ಆದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನೋಡಿ ಸಪರೇಟ್ ಆಗಿ Z ಇಂಡಿಕೇಟರ್ಸ್ ಹಾಕಿದಿರಿ. ಹಿಂದೆ ನೋಡಿ, ಹಿಂದೆ ಕೂಡ ಅಷ್ಟೇ ಈ ಟೈಲ್ ಲೈಟ್ಗೆ ಇಂಡಿಕೇಟರ್ ಇಂಟಿಗ್ರೇಟ್ ಆಗ್ಬಿಟ್ಟಿದೆ ನೋಡಿ. ಇದೇ ತರ ಫ್ರಂಟಲ್ಲೂ ಹೆಡ್ಲೈಟ್ ಇರುತ್ತೆ. ಆದ್ರೆ ನಾವು ಅದನ್ನ ಚೇಂಜ್ ಮಾಡಿಸಿ Z ಹಾಕ್ಸಿದಿರಿ. ಇಂಡಿಕೇಟರ್ಸ್ ಕೂಡ ಅಷ್ಟೇ Z ಚೇಂಜ್ ಮಾಡಿ ನೋಡಿ, ಇನ್ನೂ ಲುಕ್ ಆಗಿ ಕಾಣಿಸುತ್ತೆ ಈ ಗಾಡಿ. ಮತ್ತೆ ಮೈಲೇಜ್ ಕೂಡ ಅಷ್ಟೇ ಒಂದು 45 ಇಂದ 50 ಕೊಡುತ್ತೆ. ಸ್ಟಾರ್ಟಿಂಗ್ ಫುಲ್ ಸ್ಟಾಕ್ ಆಗಿ ಮಾಡಿದ್ರೆ ಗಾಡಿ ಬಂದ್ಬಿಟ್ಟು ಒಂದು 50 ಇಂದ 55 ಕೊಡ್ತಾ ಇತ್ತು. ಆದ್ರೆ ಈ ಗಾಡಿ ಇಷ್ಟೊಂದು ಮಾಡಿಫಿಕೇಶನ್ ಮಾಡಿಸಿರೋದ್ರಿಂದ ಒಂದು 40 ಇಂದ 45 ಕೊಡುತ್ತೆ. ಟಾಪ್ ಸ್ಪೀಡ್ ಎಲ್ಲ 120 ಎಲ್ಲ ಆರಾಮಾಗಿ ಹೋಗುತ್ತೆ ಗುರು. ಇನ್ನೂ ಒಂದು 130 135 ವರೆಗೂ ಹೋಗೋದು ಅನ್ಸುತ್ತೆ ಈ ಗಾಡಿ, ನನ್ಗೆ ಐಡಿಯಾ ಇಲ್ಲ. ಆದ್ರೆ ಓಡ್ಸಕ್ಕೆಲ್ಲ ಈ ಗಾಡಿ ಸಕ್ಕದಾಗಿದೆ. ಇಂಜಿನ್ ಎಲ್ಲ ಬಟರ್ ಸ್ಮೂತ್ ಆಗಿ ಕೊಟ್ಟಿದ್ದಾರೆ ಗುರು ಈ ಗಾಡಿಯಲ್ಲಿ. ಬನ್ನಿ ಇದ್ರ ಎಕ್ಸಾಸ್ಟ್ ನೋಟ್ ಕೇಳೋಣ ಹೆಂಗಿದೆ ಅಂತ. ಸ್ಟಾಕ್ ಎಕ್ಸಾಸ್ಟ್, ಇದರಲ್ಲಿ ಎಕ್ಸಾಸ್ಟ್ ಏನು ಚೇಂಜ್ ಮಾಡಕ್ ಹೋಗಿಲ್ಲ.
ನೋಡಿ ರಾಕೆಟ್ ತರ ನುಗ್ತಾ ಇದೆ ಗಾಡಿ. ಗೇರ್ ಹಂಗೆ ಟಾಪ್ ಅಂತ ಚೇಂಜ್ ಮಾಡ್ಬಿಟ್ಟು ಎಕ್ಸಿಲರೇಟರ್ ಕೊಟ್ರೆ ಗುರು ನಿಜ ನೆಕ್ಸ್ಟ್ ಲೆವೆಲ್ ಪವರ್ ಕೊಟ್ಟಿದ್ದಾರೆ ಗುರು ಈ ಗಾಡಿಯಲ್ಲಿ. ಯಪ್ಪ ಏನ್ ನೋಡಿ ಇಷ್ಟೇ ಜಾಗದಲ್ಲಿ ಆನ್ ಆಗ್ಬಿಡ್ತು ಗಾಡಿ. ಸುಮ್ಮನೆ ಹಂಗೆ ಕ್ಲಚ್ ಬಿಟ್ಟಿದ್ಕೆ 130 ಈ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಹಂಗೆ ಗಾಳಿಯಲ್ಲಿ ತೇಲ ತರ ಇರುತ್ತೆ ಗುರು. ಅಷ್ಟು ಒಂಥರ ಈ ಗಾಡಿ ಏನೋ 113 kg ಏನೋ ಇದೆ ಗಾಡಿ. ಸೂಪರ್ ವೆಯ್ಟ್ಲೆಸ್ ಆಗಿದೆ ಈ ಗಾಡಿ ಮಾತ್ರ. ಅದಕ್ಕೆ ವೀಲಿಂಗ್ ಹೊಡಿಯೋರೆಲ್ಲ ಇದನ್ನ ಲೈಕ್ ಮಾಡೋದು, ಯಾಕಂದ್ರೆ ಆರಾಮಾಗಿ ವೆಯ್ಟ್ಲೆಸ್ ಅಲ್ಲ. ಸುಮ್ನೆ ಹಿಂಗ್ ಪಂಪ್ ಮಾಡಿದ್ರೆ ಗಾಡಿ ಎದೊಳ್ಬಿಡುತ್ತೆ. ಅದಕ್ಕೆ ತುಂಬಾ ಜನ ಈ ಗಾಡಿನ ಚೂಸ್ ಮಾಡ್ತಾರೆ. ವೀಲಿಂಗ್ ಯೂಸ್ ಮಾಡೋರ್ಗೆಲ್ಲ ಹೇಳೋದು ಒಂದೇ ಒಂದು, ವೀಲಿಂಗ್ ಮಾಡಿ ಬೇಡ ಅನ್ನಲ್ಲ, ಅದಕ್ಕಂತ ಒಂದು ಜಾಗ ಇರುತ್ತೆ, ಒಂದು ಪ್ರೈವೇಟ್ ಪ್ರಾಪರ್ಟಿ ಇರುತ್ತೆ. ಆ ಜಾಗದಲ್ಲಿ ಯಾರಿಗೂ ಏನು ಆಗದೆ ಇರೋ ತರ ಜಾಗದಲ್ಲಿ ಹೋಗ್ಬಿಟ್ಟು ಮಾಡ್ಬೇಕು. ಅವರು ಕೂಡ ಸೇಫ್ಟಿ ಗೇರ್ಸ್ ಎಲ್ಲ ಹಾಕೊಂಡ್ ಮಾಡಿದ್ರೆ ಅವ್ರಿಗೂ ಏನು ಆಗಲ್ಲ. ಇಲ್ಲಿ ಸ್ವಲ್ಪ ಜನ ಇದಾರೆ ಹೆಲ್ಮೆಟ್ ಇಲ್ಲ ಏನು ಇಲ್ಲ, ಹಂಗೆ ವೀಲಿಂಗ್ ಹೊಡಿತಾರೆ. ಅದು ಒಂಥರ ಹೈವೇ ರೋಡ್ಗಳಲ್ಲಿ ತುಂಬಾ ಜನ ಅದರಿಂದ ಸತ್ತೋಗಿದ್ದಾರೆ. ಅವ್ರಿಗೆಲ್ಲ ಹೇಳೋದೆಲ್ಲ ಇಷ್ಟೇ, ಒಂದು ಪ್ರೈವೇಟ್ ಪ್ರಾಪರ್ಟಿ ನೋಡ್ಕೊಳ್ಳಿ, ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಹೊಡೀರಿ, ಸೇಫ್ಟಿ ಗೇರ್ಸ್ ಹಾಕೊಳ್ಳಿ ಅಷ್ಟೇ. ಅದನ್ನ ಬಿಟ್ರೆ ನಾನು ಬೇರೆ ಏನು ಹೇಳಲ್ಲ. ರೋಡ್ಗಳಲ್ಲಿ ಫಿಯಾರ್ ಎಲ್ಲ ಕಾಣಿಸೋದು ಸಿಕ್ಕಾಪಟ್ಟೆ ರೇರ್ ಗುರು. ಅಷ್ಟು ರೇರ್ ಪೀಸ್ ಆಗ್ಬಿಟ್ಟಿದೆ ಫಿಯಾರೋ ಎಲ್ಲ. ನನ್ನ ಪ್ರಕಾರ ಹೊಸ ಗಾಡಿಗಳನ್ನೆಲ್ಲ ಈಸ್ಕೊಂಡು ಇನ್ವೆಸ್ಟ್ ಮಾಡೋ ಬದಲು ಈ ತರ ಗಾಡಿಗಳನ್ನ ಈಸ್ಕೊಂಡು ಇನ್ವೆಸ್ಟ್ ಮಾಡಿಸಿದ್ರೆ ಅವ್ರ ಮುಖದಲ್ಲಿ ಖುಷಿನೂ ಬರುತ್ತೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ.